ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ಕೂಡ ನಾನು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ನಾನು ಯಾವ ರೀತಿ ಕಟ್ ಮಾಡ್ತೀನಿ ನೋಡಿರಿ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ ನೋಡಿರಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಾರ್ದ ನೋಡ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಕೂಡಲೇ ಬಂದ ತಲುಪ್ತಾವೆ. ಯಾರು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ. ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟು ಮಾಡೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ನೋಡಿರಿ, ಇವತ್ತು ಕೂಡ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡಾಕತ್ತೀನಿ. ಇದು 39 ಎದೆ ಸುತ್ತಳತೈತೆ. ಇದು ಅಂದ 40 ಎದೆ ಸುತ್ತಳತೈತೆ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಐತಿ. ಇದು ಯಾವ ರೀತಿ ನಾನು ಕಟ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡಿರಿ. ಈಗ ಮೊದಲಿಗೆ ಏನೈತಿ, ನಾವು ಕೆಳಗಡೆ ಒಂದು 1/2 ಇಂಚ ಮಾರ್ಕ್ ಹಾಕ್ಕೊಂಡು ಅದು ನಮಗೇನೈತಲ್ಲ ಈಗ ನಮ್ದು ಬ್ಲೌಸ್ ಲೆಂತ್ 13 ಅದ. ಇದು ಪ್ರಿನ್ಸಸ್ ಕಟ್ಟಿಗೆ ಯಾವಾಗಲೂ ನಾವು ಲೆಂತ್ ಜಾಸ್ತಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಫ್ರಂಟ್ ಸೈಡ್ ಏನೈತಿ ಕ್ರಾಸ್ ಪಟ್ಟಿ ಅನ್ನೋದು ಬರೋಂಗಿಲ್ಲ. ಅದ್ರ ಸಂಬಂಧ ಏನೈತಿ, ಇದು ಬ್ಯಾಕ್ ಬೋಟ್ ನೆಕ್ ಮತ್ತು ಫ್ರಂಟ್ ಪ್ರಿನ್ಸಸ್ ಕಟ್ ಅದ. ಫ್ರಂಟ್ ಓಪನ್ ಬ್ಲೌಸ್ ಐತಿ. ಅದಕ್ಕೆ ಈಗ ಅವ್ರು 13 ಇಂಚ್ ಅಂತಂದ್ರೆ ನಾವು ಏನಂತೀವಿ ಅಷ್ಟೇ ಇಡಬಾರ್ದು. ಯಾಕೆ ಪ್ರಿನ್ಸಸ್ ಕಟ್ಟಿಗೆ 15-16 ಇಂಚ್ ನಾವು ಲೆಂತ್ ಜಾಸ್ತಿ ಇಡಬೇಕಾಗತ್ತೆ. ನಾವು ಕೈ ಅದು ಮೇಲ್ಗಡೆ ಎತ್ತಿದಾಕ ಏನಾಗತ್ತೆ, ಫ್ರಂಟ್ ಪಾರ್ಟ್ ಏನಾಗ್ತಿ ಹಿಂಗೆ ಮೇಲೆ ಕ್ರಾಸ್ ಬಟ್ಟಿ ಇಲ್ಲದೆ ಇರೋದ್ರಿಂದ ಅದು ಎತ್ಕೋದ್ರೆ ಮ್ಯಾಗ ಎದ್ದಂಗೆ ಆಕತಿ. ಅದ್ರ ಸಲುವಾಗಿ ನಾವು ಅದು ಜಾಸ್ತಿ ಇತ್ತಂತಂದ್ರೆ ನಮಗೆ ಕಂಫರ್ಟೇಬಲ್ ಆಗಿ ಕೂಡ್ತೈತಿ. ಈಗ ಅವ್ರದ್ದು 13 ಐತಲ್ಲ, ನಾನು ಏನಿಲ್ಲ ಅಂತಂದ್ರೆ ಈಗ ರೆಡಿ ಅವ್ರದ್ದು 15 ಇಂಚ್ ಬರೋಂಗೆ ತೊಗೋತೀನಿ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 16 ಇಂಚಿಗೆ ತೊಗೋತೀನಿ. ಆಮೇಲೆ ಅವ್ರದ್ದು ವೇಸ್ಟ್ ರೌಂಡ್ ಏನೈತಿ 32 ಅದ. 32ರದ 8 ಇಂಚ್ ಬರುತ್ತೆ. 8 ಹಾಕ್ಲೆ 32. ಇದಕ್ಕೆ 3 ಇಂಚನ್ನು ಆ್ಯಡ್ ಮಾಡಿ 2 ಇಂಚ ನಮ್ಗೆ ಫಿಟ್ಟಿಂಗಿಗೆ ಹೋಗತಿ. 1 ಇಂಚ್ ಏನೈತಿಲ್ಲ, ನಾವಿಲ್ಲಿ ಡಾಟ್ ಹಿಡಿತೀವಲ್ಲ ಟಕ್ಸ್, ಅದು ಸಲುವಾಗಿ ಇದು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಹೌದು, ಶೋಲ್ಡ್ರ್ ಎಷ್ಟೈತೆ ಅಂದರೆ 14 ಇಂಚ್ ಅದ. 14ರ ಅರ್ಧ 7 ಇಂಚು. ಅವ್ರ ಶೋಲ್ಡ್ರ್ ಪಟ್ಟಿ ಇಷ್ಟೇ ಬೇಕು ಅಷ್ಟೇ ಬೇಕಂತ ಏನು ಹೇಳಿಲ್ಲ. ಇದೇ ಫಸ್ಟ್ ಟೈಮ್ ಹೊಸಕತ್ತಿರ್ತದೆ. ಅದ್ರ ಸಂಬಂಧ ನಾನೈತಿ ಒಂದು 3.5 ಇಂಚಿಗೆ ಇದೆ ಶೋಲ್ಡ್ರ್ ಪಟ್ಟಿ ತೊಗೋತೀನಿ. ಇದು ನೆಕ್ ಏನೈತಲ್ಲ, ನಾವು ಸಾರಿ ಫ್ರೆಂಡ್ಸ, ನೆಕ್ ಏನೈತಿ 4 ಇಂಚ್ ತೊಗೋತೀನಿ. ಶೋಲ್ಡ್ರ್ ಪಟ್ಟಿ ಏನೈತಿ 3.25 ಐತಿ. ಇದನ್ನು ನಾನು ಕೊರಳಿನಾಗ 4 ಇಂಚ್ ತೊಗೊಂಡಿನಿ ನೋಡಿರಿ. ಅದೇ ರೀತಿಯಾಗಿ ಇದೇನೈತಲ್ಲ, ನಮ್ಗೆ ಬಗಲು ಉದ್ದ 6.5 ತೊಗೊಂಡು ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ 7 ಇಂಚಿಗೆ ಇದು ನಾವು ಮಾರ್ಕ್ ಹಾಕ್ಕೊಂಡು ಇದೊಂದು ಸ್ಟ್ರೇಟಾಗಿ ಮೇಲ್ಗಡೆಯಿಂದ ಕೆಳಗೈತಿ ಒಂದ ಸ್ಟ್ರೇಟಾಗಿ ಗೆರಿ ಎಳಿನು. ಆಮೇಲೆ ಅವ್ರದ್ದು 40 ಇಂಚ್ ಎದೆ ಸುತ್ತಳೈತ 40 ಇಂಚಿಂದ 4ನೇ ಭಾಗ ಅಂದ್ರೆ 10 ಇಂಚ್ ಬಂತು. ಎರಡು ಇಂಚ ಫಿಟ್ಟಿಂಗ್. ಅವ್ರದ್ದು
ಅವ್ರದ್ದು ಬಗ್ಲಿನ ರೌಂಡ್ ಆರ್ಮೋಲ್ ರೌಂಡ್ ಎಷ್ಟೈತೆ ಅಂತಂದ್ರೆ 17 ಇಂಚದ. 17 8.5 ಏನೋ ಬರ್ತದೆ ಫ್ರೆಂಡ್ಸ್. 8.5 ಇವತ್ತು ನೋಡಿರಿ. 17 8.5. ಈಗ ನಾವು ಇಲ್ಲಿಂದ ಇಲ್ಲಿಗೆ 1.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು 1.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾವೇನೈತಿ ಸ್ವಲ್ಪ ಇದನ್ನ ಸ್ವಲ್ಪ 1/4 ಇಂಚ್ ಅಷ್ಟೇ ಒಳಗಡೆ ತೊಗೊಂಡು ನಾವು ಬೋಟ್ ನೆಕ್ಕಿಗೆಲ್ಲ, ಅಂದರೆ ಇದು ಶೇಪ್ ಅನ್ನೋದು ತುಂಬ ಚೆನ್ನಾಗಿ ರೌಂಡ್ ಬರ್ತೈತಿ. ಇಲ್ಲಿ ನಾವೊಂದು 1/4 ಇಂಚ್ ಏನೈತಿ ಡೌನಿಂಗ್ ತೊಗೊಂಡು ಮತ್ತು 1/2 ಇಂಚ್ ಏನೈತಿ ನಮಗೆ ಅಲ್ಲಿ ಶೋಲ್ಡ್ರ್ ಅಟ್ಯಾಚ್ ಮಾಡಕ್ಕೆ ಹೋಗ್ಕೋತಿ. ಇಲ್ಲಿಗೆ ಬೋಟ್ ನೆಕ್ಕಿಗೆಲ್ಲ ನಾವೇನೈತಿ 1/4 ಇಂಚ ನಾವು ಈ ಸೈಡ್ ನಾವು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ ತೆಗಿಬೇಕು. ಕಟೋರಿ ಬ್ಲೌಸಿಗೆ ಮತ್ತು ಫೋರ್ಟೆಕ್ಸ್ ಬ್ಲೌಸಿಗೆ ಏನೈತಿ ನಾವು ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಸಂಬಂಧ ನಾವು ಈ ಸೈಡ್ ಕಟ್ ಮಾಡ್ತೀವಿ. ಆದರೆ ಬೋಟ್ ನೆಕ್ಕಿಗೆಲ್ಲ ಈ ಸೈಡ್ ಕಟ್ ಮಾಡಬೇಕು. ಈಗ ಇದು 1/2 ಇಂಚಿಗೆ ನಾವು ಮಾರ್ಕ್ ಹಾಕಲಿಲ್ಲ, ಅದನ್ನು ಬಿಟ್ಟು ಇದು ನಮಗೆ 8.5 ಬರಬೇಕು ಮಾರ್ಕ್ ಹಾಕಿದ್ದು. ಎಂಟ್ರ ಮೇಲೆ 1 ಪಾಯಿಂಟ್ ಅಂದರೆ ನಮಗೆ ಇನ್ನು ಒಂದು 1/4 ಇಂಚ ಕಡಿಮೆ ಬರತ್ತೆ. ಇನ್ನೊಂದು ಸ್ವಲ್ಪ ನಾವು ಕೆಳಗಡೆ ಇಳಿಸ್ಕೊಂಡು ಈಗ ನೋಡೋಣ. ನೋಡ್ರಿ ಕರೆಕ್ಟಾಗಿ 1 ಪಾಯಿಂಟ್ ಅಷ್ಟೇ ಕಮ್ಮಿ ಬಂತು, ನಡೀತದಿದೆ. ಒಂದೇ ಪಾಯಿಂಟ್ ಅಷ್ಟೇ ಕಮ್ಮಿ ಐತಿ, ನಡೀತದಿದೆ. 8.5 ಇದು ಬಂತು. ಈಗ ಏನೈತಿ ಇದೆ ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ ನೋಡ್ರಿ. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಗೆರೆ ಹಾಕ್ಕೊಂಡು ಇದು ಬೋಟ್ ನೆಕ್ ಶೇಪ್ನ ಹಾಕೋಬೇಕು ನೋಡಿ. ಈ ಥರ ಬೋಟ್ ನೆಕ್ ಶೇಪ್ ಇದು ಹಾಕೋಬೇಕು. ಅವ್ರದ್ದು ಡಿಸೈನ್ ಏನೈತಿ ಅವ್ರ ಕೆಳಗಡೆ ಏನೈತಿ ಒಂದು 3.5 ಇಂಚ್ ಅಷ್ಟೇ ಇದು ಬೇಕಂದ್ರೆ. ಡಿಸೈನ್ ಏನೈತಲ್ಲ ತುಂಬ ಬ್ರಾಡ್ ಇಲ್ಲ, ಇದು ಡ್ರಾಪ್ ಶೇಪ್ ಥರ ಇದೆ, ಸ್ವಲ್ಪ ಇದು ಐತಿ. ಈ ಥರ ಡಿಸೈನ್ ಅವ್ರು ನನಗೆ ವಾಟ್ಸಪ್ ಒಳಗೆ ಕಳಿಸ್ಯಾರ. ಈ ಥರ ಡಿಸೈನ್ ಬೇಕತ್ತೈತೆ ಸರ್. ಇದನ್ನು ನೋಡಿರಿ, ಈಗ ನಾನು ಇದನ್ನು ಕಟಿಂಗ್ ಮಾಡ್ತೀನಿ.
ಹೀಗೆ ಕಟ್ ಮಾಡಿ ತಗೊಂಡು ಆ ನಂತರ ನಾವಂತೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡಕ್ಕೆ ಇದು ಈ ಥರ ನಾವು ಇದು ಕರೆಕ್ಟಾಗಿ 4 ಫೋಲ್ಡಿಂಗ್ಗೋಸ್ಕರ ಇದು ಫೋಲ್ಡ್ ಮಾಡಿಕೊಂಡು ನಂತರ ಏನೈತಿ ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಇದು ನಾವು ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಅದ್ರ ಸಂಬಂಧ ಇದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಅವ್ರದ್ದು ಸ್ಲೀವ್ಸ್ ಲೆಂತ್ ಎಷ್ಟೈತೆ ಅಂತಂದ್ರೆ 10 ಅದ. 10 ನಾವು 1 ಇಂಚ್ ಆ್ಯಡ್ ಮಾಡಿ 11 ತೊಗೊಂಡು ನೋಡ್ರಿ. ಇಲ್ಲಿ ಕೂಡ 11 ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೈಟ್ ಆಗಿ ಗೆರೆ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಏನೈತೆ ಡೌನಿಂಗ್ ಏನೈತಲ್ಲ ನಾನು 3.5 ಇಂಚಿಗೆ ಒಂದು ಡೌನಿಂಗ್ ತೊಗೋತೀನಿ. ಅವ್ರದ್ದು ಸ್ಲೀವ್ಸ್ ರೌಂಡ್ ಏನೈತಿ 10 ಇಂಚ್ ಐತಿ. 10ರ ಅರ್ಧ 5 ಇಂಚ್. ಮತ್ತು ಅವ್ರದ್ದು ಆರ್ಮೋಲ್ ರೌಂಡ್ ಏನೈತಲ್ಲ 8.5 ಅದ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಫಿಟ್ಟಿಂಗ್ ಮಾರ್ಜಿನ್ಗೋಸ್ಕರ. ಇಲ್ಲಿನ ನಾವು ಬಟ್ಟೆ ಸ್ವಲ್ಪ ಅಟ್ಯಾಚ್ ಮಾಡಬೇಕು. ಇಲ್ಲಿನ ಸ್ವಲ್ಪ ನಾನು ಇದು ಎಕ್ಸ್ಟ್ರಾ ಇದು ಬಟ್ಟೆ ಕೊಟ್ಟು ಆಮೇಲೆ ಕಟ್ ಮಾಡಿಸ್ಕೊ. ಈಗ ನೋಡ್ರಿ ಈಗ ನಾನು ಸ್ಲೀವ್ಸ್ದ ಶೇಪ್ ಹಾಕ್ತೀನಿ ನೋಡ್ರಿ. ಈ ರೀತಿ ಇದನ್ನು ಮಾರ್ಕ್ ಹಾಕೊಂಡಿನಿ. ಈಗ ಇದನ್ನು ಕಟ್ ಮಾಡಿ ತೆಗಿತೀನಿ ನೋಡಿ. ಸೆಂಟ್ರ್ ಒಂದು ನಾಚ್ ಹಾಕಿ ನಮ್ಮದು ಫಿಟ್ಟಿಂಗ್ ಇಲ್ಲೇ ಗೊತ್ತಾಗೋ ಸಂಬಂಧ ಇಲ್ಲೊಂದು ನಾಚ್ ಹಾಕ್ಕೊಂಡು ಇಲ್ಲೇನೈತಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಕೊಟ್ಬಿಟ್ಟು ಆ ನಂತರ ಏನೈತಿ ಇದನ್ನು ಮಾಡ್ಬಿಟ್ಟು ಇದು ಫ್ರಂಟ್ ಶೇಪ್ ಏನೈತಿ ನಾನು ಸ್ಟಿಚಿಂಗ್ ಮಾಡೋ ಹೊತ್ನಾಗ ನಾನು ಫ್ರಂಟ್ ಶೇಪ್ ಹಾಕ್ಕೊಂಡು ಕಟ್ ಮಾಡ್ತೀನಿ. ಈಗ ಇದು ಇಷ್ಟು ಸ್ಲೀವ್ಸ್ ಕಟಿಂಗ್ ಆಯಿತು. ಇನ್ನು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡು ಈಗ ನಾವು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಹಾಕಿವಲ್ಲ ಅದನ್ನೇ ನಾವು ಇದನ್ನು ಇಲ್ಲಿ ಇಟ್ಬಿಟ್ಟು ಇದು ಯಾವ ರೀತಿ ಅದ ಅದೇ ರೀತಿಯಾಗಿ ನಾವು ಮಾರ್ಕ್ ಹಾಕೊಂಡು 1/4 ಇಂಚ್ ಅಷ್ಟೇ ನಾವು ಇಲ್ಲಿ ಬಿಡಬೇಕು. ಯಾಕಂತಂದ್ರೆ ಮತ್ತು ಹುಕ್ ಪಟ್ಟಿ ಕಾಜಾ ಪಟ್ಟಿಗೆ ಏನಿತ್ತಲ್ಲ ಒಂದು 1/4 ಇಂಚ್ ಬೇಕಲ್ಲ ಅದ್ರ ಸಂಬಂಧ ನಾವು ಇಲ್ಲಿ ಒಂದು 1/4 ಇಂಚ್ ನಾವು ಬಿಡೋಣಂತೆ. ಇದು ಹೆಂಗೆ ಐತಲ್ಲ ಅದೇ ರೀತಿಯಾಗಿ ನಾವು ಇದನ್ನು ಮಾರ್ಕ್ ಹಾಕೊಂಡು ನಮ್ದು ಫಿಟ್ಟಿಂಗ್ ಇಲ್ಲಿಗೆ ಬರಬೇಕನ್ನೋ ಸಂಬಂಧ ಒಂದು ನಾಚ್ ಇದು ಹಾಕೊಂಡು ಮಾರ್ಕ್ ಈಗ ಇದಿಷ್ಟ ಮಾರ್ಕ್ ಹಾಕೊಂಡಿನಿ ನೋಡ್ರಿ.
ಇದನ್ನು ತೆಗೆದ್ಬಿಟ್ಟು ಇನ್ನು 1/2 ಇಂಚ್ ಅಥವಾ 1 ಇಂಚ್ ನಾವು ಇದನ್ನು ಎಕ್ಸ್ಟ್ರಾ ತೊಗೋಬೇಕಿಲ್ಲಿ. ಬ್ಯಾಕಿಗಿಂತ ಯಾಕಂತಂದ್ರೆ ನಾವು ಕೈ ಹಿಂಗೆ ಮೇಲ್ಗಡೆ ಅದು ಮಾಡಿದಾಕ ಏನಾಕೈತಿ ಅದು ಬ್ಲೌಸ್ ಮೇಲೆ ಎತ್ಕೊಳ್ತೈತಲ್ಲ ಅದ್ರ ಸಂಬಂಧ ನಾವು ಏನೈತಿ ನಾವು ಬ್ಯಾಕಿಗಿಂತ ಫ್ರಂಟ್ ಪಾರ್ಟ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈಗ ಇದೇನಿಲ್ಲ ಇದು ಬ್ಯಾಕ್ ಪಾರ್ಟಿಗೆ ಮಾರ್ಕ್ ಐತಿ. ನಾವು ಫ್ರಂಟ್ ಪಾರ್ಟಿಗೆ ಏನಿಲ್ಲ ಇನ್ನೂ ಒಂದು ಈ ರೀತಿ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಮೊದಲಿಗೆ ನಮ್ದು ಫಿಟ್ಟಿಂಗ್ ಇಷ್ಟು ಇದೆ ಐತೆ ಅನ್ನೋ ಸಂಬಂಧ ಇಲ್ಲ ಅಂದ್ರೆ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 1 ಇಂಚು, 1 ಇಂಚ್ ಯಾಕಂತಂದ್ರೆ ನಾವೇನೈತಿ ಇಲ್ಲಿ ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡ್ತೀವಲ್ಲ ಅದ್ರ ಸಲುವಾಗಿ ಕಟ್ ಮಾಡಿ ಮತ್ತು ಜಾಯಿಂಟ್ ಮಾಡ್ತೀವಲ್ಲ ಅದ್ರ ಸಲುವಾಗಿ ನಮಗೆ ಇಲ್ಲಿ 1 ಇಂಚ್ ನಾವು ತೊಗೋಬೇಕು. ಯಾಕಂದ್ರೆ 1/2 ಇಂಚಿಗೆ ನಾವು ಒಳಗಡೆ ಸ್ಟಿಚ್ ಮಾಡ್ತೀವಲ್ಲ ಅದ್ರ ಸಂಬಂಧ ಇದು 1 ಇಂಚನ್ನ ತೊಗೋಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚು ನಾವಿಲ್ಲಿ ಪ್ರಿನ್ಸಸ್ ಕಟ್ ಮಾರ್ಕ್ ಹಾಕಿ ಅದು ಕಟ್ ಮಾಡಿ ತೆಗಿತೀವಲ್ಲ, ಕಟ್ ಮಾಡಿ ತೆಗೆದಿಂದ ಮತ್ತೆ ಜಾಯಿಂಟ್ ಮಾಡ್ತೀವಲ್ಲ ಅದು ಇದು ಏನು ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದು ಇಲ್ಲಿ ಕವರ್ ಆಗುತ್ತೆ. ಅವ್ರದ್ದು ಕೂಡ ಫ್ರಂಟ್ ನೆಕ್ ಏನೈತಿ 6.5 ಹೇಳ್ಯಾರ. ಇಲ್ಲಿ ಏನೈತಲ್ಲ ಅವರು ಸ್ವಲ್ಪ ಸ್ಕ್ಯಾಲಪ್ ಡಿಸೈನ್ ಹೇಳ್ಯಾರ. ಅದು ಡಿಸೈನ್ ನಾನು ತೋರಿಸ್ತೀನಿ ಅಂತ ನಿಮ್ಗೆ. ಅದು ಈ ಥರ ಹಿಂಗೆ ಇದು ಸ್ಕ್ಯಾಲಪ್ ಡಿಸೈನ್ ಬಂದು ಇಲ್ಲಿ ಹಿಂಗೆ ಇರ್ತೀನಿ. ಯಾಕೆ ಇಲ್ಲಿ ಪಂಚ್ ಟೈಪ್ ಅಂತದ 40 ಇಂಚ್ ಅಂತಂದ್ರೆ 40 ಇಂಚ್ 10ನೇ ಭಾಗ ಮಾಡಿದಾಕ್ರೆ ಅವ್ರದ್ದು 4 ಇಂಚ್ ಬರ್ತೈತಿ. ಇಲ್ಲಿಂದ ಇಲ್ಲಿಗೆ ಮೊದಲಿಗೆ ಇಲ್ಲಿಂದ ನಾವು 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕೂಡ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಗೆರೆ ಎಳ್ಕೋಬೇಕು. ಅಂದ್ರೆ ನಾವು ಕ್ರಾಸ್ ಬಟ್ಟೆಗೆ ಹೆಂಗೆ ನಾವು ಮಾರ್ಕ್ ಹಾಕೋತಿಲ್ಲ ಆ ರೀತಿಯಾಗಿ ಇದೊಂದು ನಾವು ಫಸ್ಟಿಗೆ ಇದು 2 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು, ಸ್ಟ್ರೈಟಾಗಿ ಗೆರೆ ಎಳಿಬೇಕು. ಆ ನಂತರ ಅವ್ರದ್ದು ಬಸ್ಟ್ ಪಾಯಿಂಟ್ ಎಷ್ಟೈತೆ ನೋಡಬೇಕು. ಇದು ನಿಪ್ಪಲ್ ಪಾಯಿಂಟ್ 9.5 ಅದ. 9.5 ಅಂತಂದ್ರೆ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ 4 ಇಂಚ್ ತೊಗೋತೀನಿ ನೋಡ್ರಿ. ನಾನು ಇಲ್ಲಿ 3.5 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ, ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಇಲ್ಲಿ ಅವ್ರದ್ದು ಬಸ್ಟ್ ಪಾಯಿಂಟ್ ಏನೈತಲ್ಲ 9.5 ಅದ ರೆಡಿ. ನಾನೇನೈತಲ್ಲ 10 ಇಂಚಿಗೆ ಮಾರ್ಕ್ ಹಾಕೋತೀನಿ. ಅಂದರೆ 1/2 ಇಂಚ್ ಯಾಕೆ ಎಕ್ಸ್ಟ್ರಾ ತೊಗೊಂಡಿನಿ ಅಂತಂದರೆ ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಿದಾಕರೆ ಶೋಲ್ಡ್ರ್ ಅಟ್ಯಾಚ್ ಮಾಡೋಕೆ 1/2 ಇಂಚ್ ಎಕ್ಸ್ಟ್ರಾ ಬೇಕಲ್ಲ, ಅದ್ರ ಸಂಬಂಧ ನಾನೇನೈತಿ 10 ಇಂಚ್ ತೊಗೋತೀನಿ. 1/2 ಇಂಚ್ ಸ್ಟಿಚಿಂಗ್ ಒಳಗೆ ಹೋತಂದ್ರೆ ಅವ್ರದ್ದು ರೆಡಿ 9.5 ಬರ್ತದೆ. ಇಲ್ಲಿಂದ ಇಲ್ಲಿಗೆ 2 ಇಂಚು ನೋಡಿರಿ ಈ ರೀತಿಯಾಗಿ
ಹಿಂಗೆ ಹಾಕ್ಬಿಟ್ಟು ಇದು ಸ್ಟ್ರೇಟಾಗಿ ಒಂದು ಗೆರೆ ಹಾಕೋಬೇಕು. ಸ್ಟ್ರೇಟಾಗಿ ಗೆರೆ ಹಾಕೊಂಡೆ ಈ ರೀತಿ ನಾವೇನೈತೆ ಪ್ರಿನ್ಸಸ್ ಕಟ್ಟ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು ನೋಡ್ರಿ. ಇದು ಕೋಲ್ ಏನೈತಲ್ಲ, ನಾನು ಸ್ಟಿಚಿಂಗ್ ಮಾಡುವತ್ತಿಗೆ ಇದು ಡಿಸೈನ್ ಐತಿ, ಕ್ಯಾನ್ವಾಸ್ ಪೇಪರ್ ಅಟ್ಯಾಚ್ ಮಾಡಿ ನಾ ಸ್ಟಿಚ್ ಮಾಡ್ಕೊಂಡು ಆ ನಂತರ ಇದನ್ನು ಕೋಲನ್ನು ಕಟ್ ಮಾಡ್ತೀನಿ. ಸಾಧ್ಯವಾದರೆ ಇದು ಸ್ಟಿಚಿಂಗ್ ವಿಡಿಯೋನು ಮಾಡ್ಕೋತೀನಿ. ವಿಡಿಯೋ ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಂತ. ಈಗ ನೋಡ್ರಿ ಇದನ್ನು ನಾನು ಕಟ್ ಮಾಡಿ ತೆಗಿತೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ, ಇಲ್ಲಿ ಒಂದು 1/4 ಇಂಚ್ ಏನೈತಿ ನಾವು ಕ್ರಾಸಾಗಿ ಕಟ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವೇನೈತಿ ಒಂದು 1/4 ಇಂಚನ್ನು ನಾವು ಕಟ್ ಮಾಡಬೇಕು. ಇವ್ರದ್ದು ಬ್ಯಾಕ್ ಪಾರ್ಟ್ ತೊಗೊಂಡು ಇದು ಎಷ್ಟೈತೆ ನೋಡ್ಕೋಬೇಕು. ಇಲ್ಲಿ 8.5 ಮ್ಯಾಗ 1 ಪಾಯಿಂಟ್ ಅದ. ಅದೇ ರೀತಿಯಾಗಿ ಇಲ್ಲಿ ಕೂಡ 8.5 ಮೇಲೆ 1 ಪಾಯಿಂಟ್ ಬರಬೇಕು. ಇನ್ನೊಂದು ಚೂರು ಇದನ್ನು ಮಾರ್ಕ್ ಹಾಕೋಬೇಕು. ಇಲ್ಲಿ ಈಗ ಇದಿಷ್ಟೆಲ್ಲ ರೆಡಿ ಆಯಿತು. ಇನ್ನು ಇದನ್ನು ಕಟಿಂಗ್ ಮಾಡ್ತೀನಿ ನೋಡ್ರಿ. ಅವ್ರದ್ದು ವೇಸ್ಟ್ 8 ಇಂಚ್ ಅದಲ್ಲ, 3.5 ಕರೆಕ್ಟಾಗಿ ಬರ್ತಲ್ಲ ಅಷ್ಟು. ಇದು ಇದಕ್ಕೆ ಹೋಗ್ತದಲ್ಲ. ನಮ್ಮದು ಇಲ್ಲ ನಾಚ್ ಹಾಕೋಬೇಕು. ನಮ್ಮದು ಕರುಳಿನಾಗೆಲ್ಲ ಇಷ್ಟೇ ಇದೆ ಅನ್ಸೋ ಒಂದಿಲ್ಲ ಒಂದು ನಾಚ್ ಹಾಕೋಬೇಕು. ಮತ್ತು ನಮ್ಮದು ಫಿಟ್ಟಿಂಗ್ ಲೈನ್ ಎಲ್ಲಿಗೈತೆ ಅನ್ನೋದು ಒಂದು ನಾಚ್ ಹಾಕೋಬೇಕು. ಆ ನಂತರ ಏನೈತಿ ಒಂದೇ ನಿಮಿಷ ಆಯ್ತು ಹಚ್ತೀನಂತ. ಈಗ ನೋಡ್ರಿ ನಮ್ದು ಈಗ ಇಲ್ಲಿ ಬಸ್ ಪ್ಯಾಂಟ್ ಇಲ್ಲಿಗೆ ಐತೆ ಅನ್ನೋ ಸಂಬಂಧ ನಾವು ಒಂದು ನಾಚ್ ಹಾಕೊಂಡಿವಿ. ಇದು ಕೂಡ ಅದೇ ರೀತಿಯಾಗಿ ನಾವೇನೈತಿ ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡಿ ತಗೊಂಡು ಒಂದು 1/4 ಇಂಚ ಈಗ ಸೈಡ್ ತಗೊಂಡು. ಯಾಕಂತಂದ್ರೆ ನಾವು ಒಂದೇ ನಿಮಿಷ ನನ್ನ ಮಗಳು ಬಂದು ಈಗ ಅವಳಿಗೇನ ಮೊಬೈಲ್ ಹಚ್ಕೊಳ್ಬೇಕಂತ ಶಾರ್ಟ್ಸ್ ನೋಡ್ತಾಳೆ ಅವಳು. ಅದಕ್ಕೋಸ್ಕರ ಅವಳು ಹಚ್ಕೊಡು ಮಮ್ಮಿ ಅಂತ ಬಂದು ನೋಡ್ರಿ ಯಾವ ರೀತಿ ಬಂದದ ತೆಕ್ಸ ಪ್ರಿನ್ಸಸ್. 1 ನಿಮಿಷ ಹಂಗೆ ಮಾಡಬಾರ್ದು. ನೋಡ್ರಿ ಇದು ಯಾವ ರೀತಿ ಬರ್ತತೆ ಕಸ.
ಇಲ್ಲಿ ಕೂಡ ನಮ್ದು ಬಸ್ಟ್ ಪಾಯಿಂಟ್ ಇಲ್ಲಿಗೆ ಐತೆ ಅನ್ನೋ ಸಂಬಂಧ ಒಂದು ನಾಚ್ ಹಾಕೋಣ. ಸರಿ, ಒಂದೇ ನಿಮಿಷ. ಈ ರೀತಿ ಬಂತು ನೋಡ್ರಿ ಇದು ಕಟಿಂಗ್. ಇದು ಫ್ರಂಟ್ ಸೈಡ್ ಪಾರ್ಟ್ ಪ್ರಿನ್ಸಸ್ ಕಟ್, ಬ್ಯಾಕ್ ಪಾರ್ಟ್ ಸ್ಲೀವ್ಸ್. ಇದು ಸ್ಲೀವ್ಸ್ ಏನೈತಿ ಮೇಲ್ಗಡೆ ಫಕ್ ಮಾಡಿ ಕೆಳಗಡೆ ಬಾರ್ಡ್ರ್ ಕೊಟ್ಟ ಬಾಹುಬಲಿ ಸ್ಲೀವ್ಸ್ ಹೇಳ್ಯಾರಿದೆ ನೋಡ್ರಿ. ಈ ಯಾವ ರೀತಿ ನಾನು ಕಟಿಂಗ್ ಮಾಡಿ ಅನ್ನೋದು ಪ್ರಿನ್ಸಸ್ ಕಟ್. ಎಲ್ಲಾದರೂ ಏನಾದರೂ ನಾನು ಮಿಸ್ಟೇಕ್ ಅನ್ನೋದು ಮಾಡಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ ಹೇಳ್ರಿ. ಯಾಕಂದರೆ ಇನ್ನೂವರೆಗೆ ನಾನು ಪ್ರಿನ್ಸಸ್ ಕಟ್ ಬ್ಲೌಸದ ವಿಡಿಯೋ ಹಾಕಿಲ್ಲ, ಇದೇ ಫಸ್ಟ್ ಹಾಕಾಕತ್ತಿದ್ದು. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ನಮಸ್ತೆ.